ಸ್ನೇಹಿತರೆ ನಮಸ್ಕಾರ. 2023ರ ಅಕ್ಟೋಬರ್ 26ರ ಬೆಳಗ್ಗೆ ಆಸ್ಟ್ರೇಲಿಯಾದ 12 ಮಂದಿ ಯುವಕರು, 4 ಹುಡುಗಿಯರು ಮತ್ತು 8 ಹುಡುಗರು, ವಯಸ್ಸು 25ರಿಂದ 30ರ ನಡುವೆ, ಎಲ್ಲರೂ ಒಂದು ಸಣ್ಣ ಡಾಕ್ಯುಮೆಂಟರಿ ಪ್ರಾಜೆಕ್ಟ್ಗಾಗಿ ಸಿದ್ಧರಾಗಿದ್ರು. ಅವರ ಉದ್ದೇಶ ಸರಳ: ಹೆಲಿಕಾಪ್ಟರ್ನಲ್ಲಿ ಸಿಂಪ್ಸನ್ ಮರಳುಗಾಡಿಗೆ ಹೋಗಿ ಒಂದು ವಿಶಿಷ್ಟವಾದ ಚಿತ್ರೀಕರಣ ಮಾಡಿ ಹಿಂತಿರುಗುವುದು. ಬೆಳಗ್ಗೆ 5 ಗಂಟೆಗೆ ಅವರು ಎಲ್ಲರೂ ತಮ್ಮ ಬ್ಯಾಗ್ಗಳಲ್ಲಿ ನೀರು, ಆಹಾರ, ಕ್ಯಾಮೆರಾ ಮತ್ತು ಅಗತ್ಯ ಸಾಮಗ್ರಿ ತುಂಬಿಕೊಂಡು ತುಂಬಾ ನಿರೀಕ್ಷೆ ಇಟ್ಟುಕೊಂಡು ಖುಷಿಯಿಂದ ಹೆಲಿಕಾಪ್ಟರ್ನಲ್ಲಿ ಹತ್ತಿದ್ರು. ಮೊದಲ 30 ನಿಮಿಷಗಳ ಹಾರಾಟ ತುಂಬಾ ಶಾಂತವಾಗಿತ್ತು. ಕೆಳಗೆ ಕಣ್ಮರೆಯಾಗುವ ಬಂಗಾರದ ಬಣ್ಣದ ಮರಳು, ದೂರದ ಗಾಳಿಯ ಶಬ್ದ ಎಲ್ಲವೂ ಚಿತ್ರವಾಗಿತ್ತು. ಆದರೆ ಅವರಿಗೆ ಚಿತ್ರೀಕರಣಕ್ಕೆ ಸೂಕ್ತ ಸ್ಥಳ ಸಿಕ್ಕಿರಲಿಲ್ಲ. ಅವರು ಇನ್ನೂ ಮುಂದೆ ಹೋಗೋಣ ಎಂದು ತೀರ್ಮಾನಿಸಿದರು. ಸುಮಾರು 45 ನಿಮಿಷಗಳು ಕಳೆದವು. ಸುಮಾರು 200 ಕಿಲೋಮೀಟರ್ ದೂರ ಸಾಗಿದ್ರು. ಬೆಳಗ್ಗೆ 5:45ವಾಗಿತ್ತು. ಸೂರ್ಯನ ಕಿರಣಗಳು ಮರಳಿನ ಮೇಲ್ಮೈ ಮೇಲೆ ಬಿದ್ದು ಚಿನ್ನದ ಹೊಳಪು ಕೊಡುತ್ತಿತ್ತು. ಎಲ್ಲೆಡೆ ಮೌನ. ಆದರೆ ಆ ಕ್ಷಣದಲ್ಲೇ ಒಂದು ದೊಡ್ಡ ಧೂಳಿನ ಬಿರುಗಾಳಿ ದೂರದಿಂದ ಅವರತ್ತ ಬರುತ್ತಿರುವುದು ಕಾಣಿಸಿತು. ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ಗಾಳಿ ಬಲವಾಗಿ ಬೀಸುತ್ತು. ಹೆಲಿಕಾಪ್ಟರ್ ತೀವ್ರವಾಗಿ ಅಲುಗಾಡತೊಡಗಿತು. ಪೈಲಟ್ ಕಂಟ್ರೋಲ್ ಮಾಡಲು ಯತ್ನಿಸಿದರೂ ಕಣ್ಣು ಮುಚ್ಚುವಷ್ಟು ಧೂಳು ತುಂಬಿತು. ಎಲ್ಲರೂ ಕಿರುಚುತ್ತಿದ್ರು. ಹೆಲಿಕಾಪ್ಟರ್ ಕೆಳಗೆ ಬೀಳುವ ಮುನ್ನ ಮಾರ್ಕ್ ಎಂಬ ಹುಡುಗ ಬುದ್ಧಿವಂತ ನಿರ್ಧಾರ ತೆಗೆದುಕೊಂಡನು. ಅವನು ನೀರಿನ ಬಾಟಲ್ಗಳು, ಮೆಡಿಕಲ್ ಕಿಟ್ ಮತ್ತು ಆಹಾರವನ್ನು ಕೆಳಗೆ ಎಸೆದನು. ಇದರಿಂದ ನಮ್ಮ ಜೀವ ಉಳಿಯಬಹುದು ಎಂಬ ಭರವಸೆಯೊಂದಿಗೆ. ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರ್ ಜಾರಿತು. ಎಲ್ಲರೂ ಧೈರ್ಯ ಮಾಡಿ ಕೆಳಗೆ ಮರಳಿನೊಳಗೆ ಹಾರಿಬಿದ್ದರು. ಕೆಲವರಿಗೆ ಸಣ್ಣ ಗಾಯಗಳಾದರೂ ಪ್ರಾಣ ಉಳಿದಿತ್ತು. ಹೆಲಿಕಾಪ್ಟರ್ ನೆಲಕ್ಕೆ ಬಿದ್ದು ಬೆಂಕಿಗಾಹುತಿಯಾಗಿ ಕಣ್ಮರೆಯಾಯಿತು. ಅವರು ಈಗ ಸುತ್ತಮುತ್ತ ಯಾರೂ ಇಲ್ಲದ ನಿರ್ಜನ ಮರಳುಗಾಡಿನಲ್ಲಿ. ಮೊಬೈಲ್ ಸಿಗ್ನಲ್ ಇಲ್ಲ, GPS ಕೆಲಸ ಮಾಡುತ್ತಿಲ್ಲ. ಅವರ ಕಥೆ ಈಗ ಪ್ರಾರಂಭವಾಗಿತ್ತು. 80 ದಿನಗಳ ಬದುಕಿನ ಹೋರಾಟ. ಮೊದಲ ದಿನ ಅವರು ಗಾಯಗೊಂಡ ದೇಹದಿಂದ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡರು. ಹೆಲಿಕಾಪ್ಟರ್ ನಾಶವಾದ್ದರಿಂದ ತಮಗೆ ಕೇವಲ 1 ದಿನದಷ್ಟು ನೀರು ಮತ್ತು ಸ್ವಲ್ಪ ಆಹಾರ ಮಾತ್ರ ಉಳಿದಿತ್ತು. ಆ ಕ್ಷಣದಲ್ಲಿ ಎಲ್ಲರೂ ಒಬ್ಬರ ಮುಖ ನೋಡಿದರು. ಮೌನ, ಭಯ ಮತ್ತು ಕಣ್ಣಲ್ಲಿ ಒಂದು ಪ್ರಶ್ನೆ: ಇಲ್ಲಿ ಯಾರಾದ್ರೂ ಬಂದು ನಮ್ಮನ್ನು ಹುಡುಕುತ್ತಾರಾ? ಆದರೆ ಉತ್ತರ ಯಾರಿಗೂ ಇರಲಿಲ್ಲ. ಹೀಗಾಗಿ ಅವರು ತೀರ್ಮಾನಿಸಿದ್ರು, ಕಾಯುವುದರಿಂದ ಸಾವು ಖಚಿತ, ಹೀಗಾಗಿ ನಡೆದು ಬದುಕನ್ನು ಹುಡುಕೋಣ ಅಂತ. ಬೆಳಿಗ್ಗೆ 5ಕ್ಕೆ ಸೂರ್ಯೋದಯಕ್ಕೂ ಮುನ್ನ ಅವರು ಪ್ರಯಾಣ ಆರಂಭಿಸಿದ್ರು. ಸೂರ್ಯ ಉದಯಿಸಿದ ತಕ್ಷಣ ಮರಳು ಬೆಂಕಿಯಂತೆ ಬಿಸಿಯಾಯಿತು. ಕಾಲುಗಳಲ್ಲಿ ನೋವು, ಬಟ್ಟೆಗಳಲ್ಲಿ ಧೂಳು, ಆದರೆ ಹಿಂತಿರುಗುವ ದಾರಿಯಿಲ್ಲ. ಮಧ್ಯಾಹ್ನದಲ್ಲಿ ತಾಪಮಾನ 50 ಡಿಗ್ರಿಗೂ ಏರಿತು. ಎಲ್ಲರೂ ತಮ್ಮ ಬ್ಯಾಗ್ಗಳ ಬಟ್ಟೆಯಿಂದ ತಲೆ ಮುಚ್ಚಿಕೊಂಡು ಸೂರ್ಯನ ಕಿರಣಗಳಿಂದ ಕಾಪಾಡಿಕೊಳ್ತಿದ್ರು. ಪ್ರತಿ ಹನಿಯೂ ಜೀವದ ಹನಿಯಾಗಿತ್ತು. ಅವರು ನೀರನ್ನು ಹಂಚಿಕೊಂಡ್ರು. ಪ್ರತಿ ವ್ಯಕ್ತಿಗೆ ದಿನಕ್ಕೆ ಕೇವಲ ಕೆಲವು ಹನಿ. ರಾತ್ರಿ ವೇಳೆ ತಂಪು ಗಾಳಿ ಬಂದು ತಂಪು ತಟ್ಟಿತು. ದಿನದ ಉರಿ ಮತ್ತು ರಾತ್ರಿ ಶೀತ ಎರಡೂ ಅವರ ಶತ್ರು. ಅವರು ಮರಳಿನ ಗುಂಡಿ ತೋಡಿ ಅದರೊಳಗೆ ಮಲಗಿಕೊಳ್ತಿದ್ರು. 2ನೇ ದಿನ ಬೆಳಗ್ಗೆ ಅವರು ಮತ್ತೆ ನಡಿಗೆ ಶುರು ಮಾಡಿದ್ರು. ಆದರೆ ಎಲ್ಲೆಡೆ ಒಂದೇ ದೃಶ್ಯ: ಬಂಗಾರದ ಬಣ್ಣದ ಮರಳು ಮತ್ತು ಆಕಾಶ. ಯಾವುದಕ್ಕೂ ಅಂತ್ಯ ಕಾಣುತ್ತಿರಲಿಲ್ಲ. 4ನೇ ದಿನ ಅವರ ನೀರು ಖಾಲಿಯಾಯಿತು, ಆಹಾರವೂ ಖಾಲಿಯಾಯಿತು. ಮರಳಿನ ಮಧ್ಯೆ ಅವರಿಗೆ ಕೆಲವು ಒಣಗಿದ ಮರದ ಬೇರುಗಳು ಕಂಡವು. ಮಾರ್ಕ್ ನೆನಪಿಸಿಕೊಂಡ, ಸರ್ವೈವಲ್ ಡಾಕ್ಯುಮೆಂಟರಿಯಲ್ಲಿ ಬೇರುಗಳಿಂದ ತೇವಾಂಶ ಪಡೆಯಬಹುದು ಎಂದು. ಅವರು ಗುಂಡಿ ತೋಡಿ ಸ್ವಲ್ಪ ನೀರಿನಂತೆ ತೇವಾಂಶ ಸಂಗ್ರಹಿಸಿದ್ರು. ಅದು ಕಹಿ ರುಚಿಯಾದರೂ ಅದು ಜೀವನದ ಚಿಹ್ನೆ ಆಗಿತ್ತು. ಆದರೆ ಅದೇ ಸಂಜೆ ಜೆಸಿಕಾ ಎಂಬ ಹುಡುಗಿ ಕಪ್ಪು ಬಣ್ಣದ ವಿಷಕಾರಿ ಸರ್ಪದ ಮೇಲೆ ಕಾಲಿಟ್ಟಳು. ಸರ್ಪ ಕಚ್ಚಿತು. ಅವಳು ಕಿರುಚಿದ ಶಬ್ದ ಕೇಳಿ ಎಲ್ಲರೂ ಓಡಿದರು. ರಿಕ್ ತಕ್ಷಣ ಗಾಯದ ಸ್ಥಳವನ್ನು ಬಿಗಿಯಾಗಿ ಕಟ್ಟಿ ವಿಷ ಹರಡುವುದನ್ನು ತಡೆದನು. ಆದರೆ ಅವರಿಗೆ ಔಷಧಿ ಇರಲಿಲ್ಲ. ಜೆಸಿಕಾ ನೋವಿನಲ್ಲಿ ನರಳುತ್ತಾ ಬೆಳಗ್ಗೆ ಪ್ರಾಣ ಬಿಟ್ಟಳು. ಅವಳ ಶವದ ಪಕ್ಕದಲ್ಲಿ ಎಲ್ಲರೂ ಕುಳಿತರು. ಕಣ್ಣೀರಿನ ಮೌನ. ಆದರೆ ಮುಂದೆ ಹೋಗಲೇಬೇಕು. ದಿನಗಳು ಕಳೆದವು. ಆಹಾರಕ್ಕಾಗಿ ಅವರು ಕ್ಯಾಕ್ಟಸ್ ಸಸಿಗಳ ರಸ, ಕೀಟಗಳು, ಹುಳ ಹುಪ್ಪಳಿಗಳು ಏನೇ ಸಿಕ್ಕದರೂ ಬದುಕಿಗಾಗಿ ಬಳಸಿದ್ರು. ಮತ್ತೆ 2 ಮಂದಿ ಬಿಸಿಲಿನ ಉರಿ ಮತ್ತು ಹಸಿವಿನಿಂದ ಸಾವನ್ನಪ್ಪಿದ್ರು. ಈಗ ಕೇವಲ 9 ಮಂದಿ ಉಳಿದರು. ಅವರು ಒಂದು ಮರಳಿನ ಗುಹೆಯೊಳಗೆ ಆಶ್ರಯ ನಿರ್ಮಾಣ ಮಾಡಿದ್ರು. ಬಟ್ಟೆ ಚೀಲಗಳಿಂದ ಬಾಗಿಲು ಮುಚ್ಚಿಕೊಂಡು. ದಿನದಲ್ಲಿ ವಿಶ್ರಾಂತಿ, ರಾತ್ರಿ ಪ್ರಯಾಣ. ಇದೇ ನೌತನ ನಿಯಮ. ಅವರಲ್ಲಿ ಇಬ್ಬರು ನೀರಿಗಾಗಿ ಹುಡುಕಾಟಕ್ಕೆ ತೆರಳಿದರು. ಅವರು ಒಂದು ಪಕ್ಕದಲ್ಲಿ ನೆಲ ತೋಡಿ ನೋಡಿದಾಗ ತೇವಾಂಶ ಕಂಡರು. ಅದು ಅವರ ಬದುಕಿಗೆ ಹೊಸ ಉಸಿರು ನೀಡಿತು. ಅವರು ಆ ನೀರನ್ನು ಸಂಗ್ರಹಿಸಿ 2 ದಿನಗಳ ಕಾಲ ಬದುಕಿದರು. ದಿನ 20. ಅವರು ಪ್ರಾಣಿಗಳ ಕಾಲಿನ ಗುರುತು ಕಂಡರು. ಅದನ್ನು ಹಿಂಬಾಲಿಸಿ ಒಂದು ಬಾವಿಯಂತಹ ಗುಂಟಿಯನ್ನು ಕಂಡು ಸ್ವಲ್ಪ ತೇವಾಂಶ ಪತ್ತೆ ಹಚ್ಚಿದರು. ಆಹಾರಕ್ಕಾಗಿ ಅವರು ಸಣ್ಣ ಕೀಟಗಳು, ಹಾವುಗಳು ಮತ್ತು ಒಣ ಹಣ್ಣುಗಳನ್ನು ಹುಡುಕಿದ್ರು. ದಿನ 23.
ಕಾಂಗ್ರೂಗಳ ಗುಂಪು ದೂರದಲ್ಲಿ ಕಂಡವು. ಕಾಂಗ್ರೂಗಳು ನೀರಿನ ಹತ್ತಿರ ಇರಬಹುದು ಎಂದು ಊಹಿಸಿ ಹಿಂಬಾಲಿಸಿದ್ರು. ಆದರೆ ಕಾಂಗ್ರೂಗಳು ವೇಗವಾಗಿ ಓಡಿಹೋದವು. ಇವರ ಪ್ರಯತ್ನ ವಿಫಲವಾಯಿತು. ಹಸಿವು ಹೆಚ್ಚಾದಂತೆ ಅವರು ಏನೇ ಸಿಕ್ಕದರೂ ತಿನ್ನಲು ಪ್ರಾರಂಭಿಸಿದ್ರು. ಮಧ್ಯಾಹ್ನದ ಬಿಸಿ 50 ಡಿಗ್ರಿ, ರಾತ್ರಿ ತಂಪು ಶೂನ್ಯಕ್ಕಿಂತ ಕಡಿಮೆ. ಇದು ಅವರ ದೇಹವನ್ನು ಇನ್ನಷ್ಟು ಕುಂದಿಸಿತು. ಆದರೂ ಅವರು ಜೀವ ಉಳಿಸಲು ಹೋರಾಡುತ್ತಿದ್ರು. ಮರಳಿನ ರಾತ್ರಿ ಆಕಾಶದ ನಕ್ಷತ್ರಗಳು ಅವರಿಗೆ ಒಂದು ಚಿಕ್ಕ ಶಾಂತಿ ನೀಡುತ್ತಿತ್ತು. ಆ ನಕ್ಷತ್ರಗಳ ಕೆಳಗೆ ಅವರು ದೇವರನ್ನು ನೆನೆದು ಮತ್ತೆ ಬೆಳಗ್ಗೆ ಎದ್ದರೆ ಸಾಕು ಎಂದುಕೊಂಡು ಕಣ್ಣು ಮುಚ್ಚುತ್ತಿದ್ರು. 61ನೇ ದಿನದ ರಾತ್ರಿ ಎಲ್ಲರೂ ನಿಶ್ಚಯಿಸಿದ್ರು, ಇಲ್ಲಿ ನಮ್ಮ ಅಂತ್ಯ. ಯಾರಲ್ಲೂ ಶಕ್ತಿ ಉಳಿದಿರಲಿಲ್ಲ, ಯಾರಿಗೂ ಆಶೆ ಇರಲಿಲ್ಲ. ಆ ರಾತ್ರಿ ಅವರು ಮರಳಿನೊಳಗೆ ಬಿದ್ದುಕೊಂಡರು, ಕೊನೆಯ ಬಾರಿ ಆಕಾಶ ಮೂಡುತ್ತಾ. ಆದರೆ ಬೆಳಗ್ಗೆ ಅದ್ಭುತವಾಯಿತು. ಮೋಡಗಳು ತುಂಬಿಕೊಂಡು ಮಳೆ ಸುರಿಯತೊಡಗಿತು. ಅವರು ಕೈ ಚಾಚಿ ನೀರು ಕುಡಿದರು. ಕೆಲವರು ಕೈ ಮುಗಿದು, ದೇವರೇ, ನಮ್ಮನ್ನು ಇನ್ನೂ ಕೈಬಿಟ್ಟಿಲ್ಲ ಅಂತ ಅಂದುಕೊಂಡರು. ಅವರು ಬ್ಯಾಗ್ಗಳಲ್ಲಿ ನೀರು ತುಂಬಿಸಿಕೊಂಡರು, ಬಾಟಲ್ಗಳಲ್ಲಿ ಸಂಗ್ರಹಿಸಿದರು. ಆ ಮಳೆ ಅವರ ಜೀವ ಉಳಿಸಿತು. ಮತ್ತೆ ಪ್ರಯಾಣ ಆರಂಭವಾಯಿತು. ಅವರು ಮರಳಿನಲ್ಲಿ ದಿನಕ್ಕೊಂದು ಹಂತ ನಡೆಯುತ್ತಿದ್ರು. ಕೆಲವರು ಶಕ್ತಿಹೀನರಾದರೂ ಉಳಿದವರು ಅವರನ್ನು ಎತ್ತುಕೊಂಡು ಹೋಗುತ್ತಿದ್ರು. ಹಸಿವು ತೀರಿಸಲು ಸರ್ಪ, ಚಿಪ್ಪು ಪ್ರಾಣಿಗಳು, ಕೀಟಗಳು ಏನೇ ಸಿಕ್ಕದರೂ ತಿನ್ನುತ್ತಿದ್ರು. 76ನೇ ದಿನಕ್ಕೆ ಕೇವಲ 6 ಮಂದಿ ಉಳಿದರು. ಅವರ ದೇಹ ಕೇವಲ ಎಲುಬು ಮತ್ತು ಚರ್ಮ ಮಾತ್ರ. ಆದರೆ 77ನೇ ದಿನ ಬೆಳಿಗ್ಗೆ ಅವರು ನಿದ್ದೆಯಿಂದ ಎದ್ದಾಗ ಮರಳಿನ ಪಕ್ಕದಲ್ಲಿ ಟೈರ್ಗಳ ಗುರುತುಗಳು ಕಂಡವು. ಅವರು ಪರಸ್ಪರ ಮುಖ ನೋಡಿದರು. ಇದು ರಸ್ತೆ, ಇದು ಮಾನವರ ಗುರುತು. ಅವರು ಎಲ್ಲರೂ ತಮ್ಮ ಕೊನೆಯ ಶಕ್ತಿ ಬಳಸಿ ಆ ದಾರಿಯತ್ತ ಓಡಿದರು. 2 ದಿನಗಳ ನಂತರ ಅವರು ಒಂದು ಚಿಕ್ಕ ಆದಿವಾಸಿ ಹಳ್ಳಿಗೆ ತಲುಪಿದರು. ಹಳ್ಳಿಯ ಜನರು ಅವರನ್ನು ಕಂಡ ತಕ್ಷಣ ನೀರು ನೀಡಿದರು, ಸಹಾಯ ಮಾಡಿದರು, ಆಸ್ಪತ್ರೆಗೆ ಕಳುಹಿಸಿದರು. ಅಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಯಿತು. ನಿರ್ಜಲೀಕರಣ, ಕೌಶಲ ಕಳೆಂತ, ಮುರಿದ ಕೈಗಳು, ಆದರೆ ಜೀವ ಉಳಿದಿತ್ತು. ಅವರ ಮುಖದಲ್ಲಿ ಕಣ್ಣೀರು, ಹೃದಯದಲ್ಲಿ ಧನ್ಯತೆ. ಈ ಘಟನೆ ನಂತರ ಆಸ್ಟ್ರೇಲಿಯಾದಲ್ಲಿ ಡೆಸರ್ಟ್ಸ್ ಎಂಬ್ರಸ್ ಎಂಬ ಪುಸ್ತಕ ಬರೆಯಲ್ಪಟ್ಟಿದೆ. ಇದು ಇಂದಿಗೂ ಮಾನವನ ಜೀವ ಉಳಿಸುವ ಹೋರಾಟದ ಸಂಕೇತವಾಗಿದೆ. ಈ ಕಥೆ ನಮಗೆ ಹೇಳುವುದೇನೆಂದರೆ, ಬದುಕು ಎಂದರೆ ಕೇವಲ ಉಸಿರಾಟವಲ್ಲ, ಅದು ಆಶೆಯೊಂದಿಗೆ ಹೋರಾಡುವುದು. ಯಾವ ಪರಿಸ್ಥಿತಿಯಲ್ಲಿದ್ದರೂ ಆಶೆ ಕಳೆದುಕೊಳ್ಳಬೇಡಿ.